ನಾವಿವತ್ತು ಕಂಟ್ರಿ ಕೋಡ್ ಟಾಪ್ ಲೆವೆಲ್ ಡೊಮೈನ್ ಅಂದರೆ ಏನು ನೋಡೋಣ. ಇದು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ನೆನಪಿರಂಗೆ ನಾವು DNS ಬಗ್ಗೆ ಮಾತಾಡಿದ್ವಿ ಎಟ್ ಹೈ ಲೆವೆಲ್. ಅದನ್ನು ಇದು ಕಂಟಿನ್ಯೂಯೇಷನ್ ಆಫ್ ದ್ಯಾಟ್. ಆಮೇಲೆ ನೀವು ನಂದು ಫಸ್ಟ್ ವಿಡಿಯೋ ನೋಡಿದರೆ ಅಮೆಝಾನ್ ವೆಬ್ಸೈಟ್ ಕಮರ್ಷಿಯಲ್ ವೆಬ್ಸೈಟ್ನ ಯೂಸ್ ಮಾಡ್ಕೊಂಡು ನಾನು ಅಲ್ಲಿ ಸ್ವಲ್ಪ ಮಾತಾಡಿದ್ದೆ, ಲೈಕ್ ಕಂಟ್ರಿ ಲೆವೆಲ್ಲು, ಆಮೇಲೆ ಸ್ಪೆಸಿಫಿಕ್ ಡೊಮೈನ್ ಅಂದರೆ ಏನು ಅಂತ ಸ್ವಲ್ಪ ಮಾತಾಡಿದ್ದೆ. ಅದನ್ನೇ ಕಂಟಿನ್ಯೂಯೇಷನ್ ಆಗಿ ಇದರಲ್ಲಿ ಕವರ್ ಮಾಡ್ತಾಯಿದ್ದೀನಿ. ಇದು ಟಾಪ್ ಲೆವೆಲ್ ಡೊಮೈನ್, ಕಂಟ್ರಿ ಕೋಡ್ ಟಾಪ್ ಲೆವೆಲ್ ಡೊಮೈನ್ ಅಂದರೆ ಇದು ಯಾವುದೇ ಕಂಟ್ರಿಗೆ ಸ್ಪೆಸಿಫಿಕ್ ಆಗಿ ಡೊಮೈನ್ ಎಂಡ್ ಆಗುತ್ತೆ. ಈಗ ನಾವು ಲಾಸ್ಟ್ ವಿಡಿಯೋದಲ್ಲಿ ಮಾತಾಡ್ತಿದ್ವಿ ಲೈಕ್ ಟಾಪ್ ಲೆವೆಲ್ ಡೊಮೈನ್ ಅಂತ. ಈಗ ನೀವು ಇಲ್ಲಿ ನೋಡ್ತಿರೋ ಹಾಗೆ .in ಅನ್ನೋದು 2 ಲೆಟರ್. ಯಾವುದೇ ಕಂಟ್ರಿ ಡೊಮೈನ್ ಕಾನ್ಫಿಗರ್ ಆಗಬೇಕಂದ್ರೆ ಇಟ್ ಎಂಡ್ ವಿತ್ 2 ಲೆಟರ್ಸ್ ಲೈಕ್ .in, NZ, US, AU, JP. ಅಗೇನ್ ಲೈಕ್ ಅಲ್ಲಿ ನಾನು ಕಂಟ್ರಿ ನೇಮ್ಸ್ ಮೆನ್ಷನ್ ಮಾಡಿದ್ದೀನಿ. ಇದೆಲ್ಲ ಕಂಟ್ರಿ ಸ್ಪೆಸಿಫಿಕ್ ಆರ್ ರೀಜನ್ ಸ್ಪೆಸಿಫಿಕ್ ಡೊಮೈನ್ಸ್. ಇದನ್ನು ಒಂದು ಸ್ಟ್ಯಾಂಡರ್ಡ್ ISO ಆರ್ಗನೈಸೇಷನಲ್ಲಿ ಇದನ್ನು ಮ್ಯಾನೇಜ್ ಮಾಡ್ತಾರೆ. ಯಾವ ಕಂಟ್ರಿಗೆ ಯಾವ ಕೋಡ್ ಕೊಟ್ಟಿದ್ದೀವಿ, ಆಮೇಲೆ ಅದು ಹೆಂಗೆ ಅಸೈನ್ ಆಗಿದೆ, ಅದೆಲ್ಲ ISO 31661 ಆರ್ಗ್ ಇದರಲ್ಲೇ ಮ್ಯಾನೇಜ್ ಮಾಡ್ತಾರೆ. ಈಗ ಎಕ್ಸಾಂಪಲ್ ಅಂತ ನೋಡಬೇಕು ಅಂದರೆ ಜಸ್ಟ್ ಟು ಬಿ ಶ್ಯೂರ್ ಆನ್ ಹೌ ಇಟ್ ವರ್ಕ್ಸ್ ಅಲ್ವಾ. ಈಗ ನಾನು ವೆಬ್ಸೈಟಿಗೆ ಬಂದಿದ್ದೀನಿ ಬ್ರೌಸರಲ್ಲಿ. ಇಲ್ಲಿ ನೀವು ನೋಡ್ತಿರೋಂಗೆ amazon.in ಅಂತ ಟೈಪ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಕಂಟ್ರಿ ನನಗೆ ಇಂಡಿಯಾದೇ ಬರ್ತಾ ಇದೆ. ಆಯ್ತಾ? ಹಂಗೆ ನಾನು ಇಲ್ಲಿ ಬ್ರೌಸ್ ಮಾಡಿದ್ರೆ ಯು ಕ್ಯಾನ್ ಸಿ ದ ಥಿಂಗ್ಸ್ ಆರ್ ಮೆನ್ಷನ್ಡ್ ಇನ್ ಇಂಡಿಯನ್ ರುಪಿ ಅಲ್ವಾ. ಈಗ ಐಟಮ್ಸ್ ನಾನೆಲ್ಲ ಬ್ರೌಸ್ ಮಾಡಿರೋದು ಎಲ್ಲ ಇಂಡಿಯನ್ ರುಪೀಸಲ್ಲಿ ತೋರಿಸ್ತಾ ಇದೆ. ಅದೇ ನಾನು ಈಗ amazon.com ಅಂತ ಹೋದರೆ ಇಲ್ಲಿ ನೀವು ನೋಡ್ತಿರ್ಬೋದು, ಇದು ಕಂಟ್ರಿ ಚೇಂಜ್ ಆಗಿದೆ, US ಹೋಗಿದೆ ಅಲ್ವಾ. ಅಗೇನ್ ದ ಐಟಮ್ಸ್ ವಿಚ್ ಆರ್ ಡಿಸ್ಪ್ಲೇಡ್ ವಿತ್ ಡಾಲರ್ ವ್ಯಾಲ್ಯೂಸ್ ಅಲ್ವಾ. ದಿಸ್ ಈಸ್ ಇದು ತೋರಿಸುತ್ತೇನೆಂದರೆ ಲೈಕ್ ನೀವು ಯಾವುದೇ ವೆಬ್ಸೈಟ್ನ ನೀವು ಕ್ರಿಯೇಟ್ ಮಾಡಿದಾಗ ರೀಜನ್ ಸ್ಪೆಸಿಫಿಕ್ ಆಗಿ ಕ್ರಿಯೇಟ್ ಮಾಡಿ, ಆ್ಯಂಡ್ ದೆನ್ ದ ಟ್ರಾನ್ಸಾಕ್ಷನ್ ಆಫ್ ದ ಪರ್ಚೇಸ್ ವುಡ್ ಬಿ ಕನ್ಸಿಡರ್ಡ್ ಬೇಸ್ಡ್ ಆನ್ ದ ರೀಜನ್ ಫ್ರಮ್ ವೇರ್ ಯು ಆರ್ ಲಾಗಿಂಗ್ ಇನ್. ಅದೇ ನಾನು ಇವಾಗ .com ಅಂತ ಹೋದ ತಕ್ಷಣ ನನಗೆ ಎಲ್ಲನೂ ಡಾಲರಲ್ಲಿ ತೋರಿಸ್ತಾ ಇತ್ತು, IN ಅಲ್ಲಿ ನಿಮಗೆ ರುಪೀಸಲ್ಲಿ ತೋರಿಸ್ತಾ ಇತ್ತು. ಆಮೇಲೆ ನೀವು ಇಲ್ಲಿ ನೋಡ್ತಿರ್ಬೋದು ಅವ್ರವ್ರು ಬೇರೆ ಬೇರೆ ಕಂಟ್ರಿದು ಯಾವ್ಯಾವ ಲ್ಯಾಂಗ್ವೇಜ್ ಇದೆ ಅದನ್ನು ಅವ್ರು ಮೆನ್ಷನ್ ಮಾಡಿದ್ದಾರೆ. ದಟ್ಸ್ ಹೌ ಲೈಕ್ ಯು ಕ್ಯಾನ್ ಲಿಮಿಟ್ ದ ಸೈಟ್ಸ್ ಆರ್ ಲೈಕ್ ದ ಯೂಸರ್ಸ್ ಯಾವ ಕಂಟ್ರಿಯಿಂದ ಬರ್ತಿದ್ದಾರೆ ಅನ್ನೋದಕ್ಕೆ ನೀವು ಈಸಿಯಾಗಿ ಸಗ್ರಿಗೇಟ್ ಮಾಡ್ಬೋದು. ಆ್ಯಂಡ್ ಇವನ್ ಬೇಸ್ಡ್ ಆನ್ ದ ಕಂಟ್ರಿ ಆರ್ ದ ರೀಜನ್ ದೇ ಆರ್ ಕಮಿಂಗ್ ಫ್ರಮ್ ನೀವು ಈಸಿ ಆಗಿ ಯೂಸರ್ನ ಮ್ಯಾನೇಜ್ ಮಾಡ್ಬೋದು. ಈಗ ನಾನು ಇನ್ನೊಂದು ಅದಕ್ಕೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಹೆಂಗೆ ಅಂತ ಯೂಸರ್ ಮ್ಯಾನೇಜ್ ಮಾಡೋದು. ಈಗ .com ಅಂತ ಬಂದಾಗ ಇಟ್ ಈಸ್ ಆಸ್ಕಿಂಗ್ ಮೀ ಟು ಲಾಗಿನ್. ನನಗೆ ಇಲ್ಲಿ .com ಅಲ್ಲಿ ಲಾಗಿನ್ ಆಗೋಕ್ಕಾಗ್ತಿಲ್ಲ. ಅದೇ .in ಅಂತ ಕೊಟ್ಟಾಗ ನೋಡಿ ನಾನು ಆಲ್ರೆಡಿ ಲಾಗಿನ್ ಆಗಿ ತೋರಿಸ್ಬಿಡುತ್ತೆ, ನನ್ನ ಅಕೌಂಟ್ ತೋರಿಸ್ತಾ ಇದೆ. ದಿಸ್ ಇಸ್ ಹೌ ದ ಡಿಫ್ರೆನ್ಸಿಯೇಷನ್ ಕ್ಯಾನ್ ಬಿ ಡನ್. ಇದು ಮ್ಯಾನೇಜ್ಮೆಂಟಿಗೆ ಈಸಿ ಆಗುತ್ತೆ. ಮ್ಯಾನೇಜಿಂಗ್ ಯುವರ್ ವೆಬ್ಸೈಟ್ ವುಡ್ ಬಿ ಈಸಿ. ದಟ್ಸ್ ವೇರ್ ದೇ ಜಸ್ಟ್ ಎಂಡ್ ಅಪ್ ವಿತ್ ಮೇಂಟೈನಿಂಗ್ ದ ರೀಜನ್ ಸ್ಪೆಸಿಫಿಕ್ ವೆಬ್ಸೈಟ್ಸ್. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟಲ್ಲಿ ಹಾಕಿ, ಐ ವಿಲ್ ಟ್ರೈ ಟು ಆನ್ಸರ್.